ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು 1000 ದಿನ ಪೂರೈಸಿದ ಸರ್ಕಾರ ಸಾಧನೆ ಏನು ಅಂತ ಜನ ಕೇಳ್ತಾ ಇರುವ ನಡುವೆಯೇ ಫಾರಿನ್ ಟೂರ್ಗೆ ಹಾರ್ತಾ ಇದ್ದಾರೆ ಕೆಲ ಶಾಸಕರು. ತುಂಬಾ ಇಂಪಾರ್ಟೆಂಟ್ ಫಾರಿನ್ ಟ್ರಿಪ್, ಯಾಕಂದ್ರೆ ಅಧ್ಯಯನ ಮಾಡಬೇಕು. ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಹೋಗಿ ಬಹಳಷ್ಟು ಅಧ್ಯಯನ ಮಾಡ್ಕೊಂಡು ಬರೋದಕ್ಕೆ ರೆಡಿ ಆಗಿದ್ದಾರೆ. ಯಾಕೆ ಹೋಗ್ತಾ ಇದ್ದೀರಾ ಫಾರಿನ್ ಟ್ರಿಪ್ಗೆ? ಅದು ಕೂಡ 22 ಜನ 20 ಜನ ಒಟ್ಟೊಟ್ಟಿಗೆ ಯಾಕೆ ಹೋಗ್ತಾ ಇದ್ದೀರಾ? ಹೈಕಮಾಂಡ್ ಪರ್ಮಿಷನ್ ತಗೊಂಡಿದ್ದೀರಾ? ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ತಯಾರಿ ನಡೆಸ್ತಾ ಇದ್ದಾರೆ, ಅವ್ರ ಪರ್ಮಿಷನ್ ತಗೊಂಡಿದ್ದೀರಾ? DCMಗಂತೂ ಗೊತ್ತಿಲ್ವಂತೆ ಯಾರು ಕಳಿಸ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಅಂದರು. ಸೊ ಇಂತಹ ಸಂದರ್ಭದಲ್ಲಿ ಯಾರಿಗೂ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಇಲ್ಲ. ಆದರೂ ಈಗ ಹೋಗೋಕ್ಕೆ ರೆಡಿ ಆಗಿದ್ದಾರೆ ಕೆಲವರು ಶಾಸಕರು. ನಾಳೆ ರಾತ್ರಿ ವಿದೇಶಿ ಪ್ರವಾಸಕ್ಕೆ ತೆರಳ್ತಾ ಇದ್ದಾರೆ. 8 ಗಂಟೆಗೆ ಬೆಂಗಳೂರಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸ್ತಾರೆ. ಕಾಂಗ್ರೆಸ್ ಶಾಸಕರು ನಾಳೆ ರಾತ್ರಿ 8 ಗಂಟೆಗೆ ಬೆಂಗಳೂರಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸಮಾನ ಮನಸ್ಕ ಕಾಂಗ್ರೆಸ್ ಶಾಸಕರಂತೆ. ಏನು ಸಮಾನ ಮನಸ್ಸು ಅಂದ್ರೆ ಇವ್ರದ್ದು? ಯಾವುದರಲ್ಲಿ ಸಮಾನ ಮನಸ್ಸು? ಎದರಲ್ಲಿ ಸಮಾನ ಮನಸ್ಸು ಇವರಿಗೆ? ಏನು ಸಮಾನ ಮನಸ್ಕರು ಇವರು? ಅರ್ಥ ಆಗ್ತಾ ಇಲ್ಲಪ್ಪ. ಸಮಾನ ಮನಸ್ಕರಂತೆ. ಸಮಾನ ಮನಸ್ಕರು ಅಂದ್ರೆ ಯೋಚನೆಯಲ್ಲ, ಕೆಲಸದಲ್ಲ, ಬಿಹೇವಿಯರ್ ಅಲ್ಲ, ತಿನ್ನೋದ್ರಲ್ಲ. ಯಾವುದರಲ್ಲಿ ಸಮಾನ ಮನಸ್ಕರು ಇವರು? ಅವ್ರ ಥಾಟ್ ಪ್ರಾಸೆಸ್ಸಾ ಅಥವಾ ನಿಯತ್ತಲ್ಲ ಅಥವಾ ಯಾವ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಗೊತ್ತಿಲ್ಲ. ಸಮಾನ ಮನಸ್ಸು ಅಂದರೆ ಇವರೆಲ್ಲ ಸಿದ್ದರಾಮಯ್ಯನವ್ರ ಕಡೆಯವರಂತೆ. ಅದೇ ಅದು ಸಮಾನ ಮನಸ್ಕು. ಆ ಸಮಾನ ಮನಸ್ಕ ಕ್ಯಾಟಗರಿಯವರು ಯಾರು ಸಿದ್ದರಾಮಯ್ಯನವರ ಬಣದಲ್ಲಿದ್ದಾರೆ ಅವರು. ಸೊ ಕೆಲವ್ರಿಗೇನೋ ವೀಸಾ ಸಿಕ್ಕಿಲ್ವಂತೆ, ಪಾಪ ನಿರಾಸೆ ಆಗಿಬಿಟ್ಟಿದೆ ಅವ್ರಿಗೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿ ಆಗ್ತೀವಿ ಅಂತ ಕೆಲವರು ಡ್ರಾಪ್ ಔಟ್ ಆಗಿದ್ದಾರಂತೆ. ಇನ್ನು ಕೆಲವರು ಆದರೆ ಆಗಲಿ, ಏನು ಬೇಕಾದರೂ ಆಗಬಹುದು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾವಿದ್ದು ಏನು ಮಾಡೋದಿದೆ, ಶಾಸಕರ ಅಭಿಪ್ರಾಯ ಯಾರಿಗೆ ಬೇಕಾಗಿದೆ, ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ, ಇದ್ರಷ್ಟು ನಾವಿರಲಿಲ್ಲ ಅಂದರೆ ಎಷ್ಟು ಅಂತ ನಾಳೆ ರಾತ್ರಿ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ. 21 ಶಾಸಕರು ಆಸ್ಟ್ರೇಲಿಯಾ ಪ್ರವಾಸ ಮಾಡ್ತಾ ಇದ್ದಾರೆ. ಮಾರ್ಚ್ 1ನೇ ತಾರೀಕು ಬರ್ತಾರೆ. ಥ್ಯಾಂಕ್ ಗಾಡ್ ಮಾರ್ಚ್ 1ನೇ ತಾರೀಕು ಬರ್ತಾ ಇದ್ದಾರೆ. ಯಾಕಂದ್ರೆ 6ನೇ ತಾರೀಕು ಬಜೆಟ್ ಇದೆ. 1ನೇ ತಾರೀಕು ಬಂದ್ಬಿಡಿ, ಆರಾಮಾಗಿ ಆಸ್ಟ್ರೇಲಿಯಾ ಪ್ರವಾಸ ಮುಗಿಸ್ಕೊಂಡು 6ನೇ ತಾರೀಕು ಬಜೆಟ್ ಇದೆ. ಬಜೆಟಲ್ಲಿ ನೀವಿರಲಿಲ್ಲ ಅಂದರೆ ಪಾಪ ನಿಮಗೆ ಓಟ್ ಹಾಕಿರೋ ಜನರಿಗೆ ಬೇಜಾರಾಗುತ್ತೆ. ಇದ್ದಂಗೂ ಇರಬೇಕು, ಹೋದಂಗೂ ಆಗಬೇಕು. ಈ ಥರದ ಕಲೆ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ತಾವು ತುಂಬ ಚೆನ್ನಾಗಿ ವೆಲ್ ಪ್ಲ್ಯಾಂಡ್ ಮಾಡಿರ್ತೀರಿ. ನಿಮಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ಹಾಗಾದರೆ ಯಾರ್ಯಾರು ಹೋಗ್ತಾ ಇದ್ದಾರೆ? ಕೆ ವೆಂಕಟೇಶ್ ಪಶುಸಂಗೋಪನಾ ಸಚಿವರು ಇವರೇ ಅಲ್ವಾ? ಇಲ್ಲಲ್ಲಪ್ಪ, ಆ ಥರದ್ದೇನೇ ಇಲ್ಲ. ಪಶುಸಂಗೋಪನಾ ಇಲಾಖೆಯಿಂದ ಸ್ಟಡಿ ಮಾಡುವಂಥದ್ದು ಯಾರನ್ನೂ ಕಳಿಸ್ತಾ ಇಲ್ಲ ನಾವು ಅಂತ ಅಂದ್ಬಿಟ್ಟು ಇವರೇ ಊರಿಗೆ ಮುಂಚೆ ಹೋಗ್ತಾ ಇದ್ದೀರಾ ಕೆ ವೆಂಕಟೇಶ್ ಅವರು ಸಚಿವರು. ಪಶುಸಂಗೋಪನಾ ಇಲಾಖೆಯಿಂದ ಯಾವುದೇ ಟೂರ್ ಇಲ್ಲ, ಟ್ರಿಪ್ ಇಲ್ಲ, ಅಧ್ಯಯನ ಇಲ್ಲ ಅಂತ ಅಂದವರು ಅವರೇ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಹೊಡೆದ್ರಲ್ಲ ಚಾನ್ಸು. ಪುಟ್ಟರಂಗ ಶೆಟ್ಟಿ, HT ತಮ್ಮಯ್ಯ, ಹಂಪನಗೌಡ ಬಾದರ್ಲಿ, ದೇವೇಂದ್ರಪ್ಪ ಇವರೆಲ್ಲ ಶಾಸಕರು. ಯಶವಂತರಾಯ ಗೌಡ ಪಾಟೀಲ್, BM ನಾಗರಾಜ್, JT ಪಾಟೀಲ್, ಅಲ್ಲಂಪ್ರಭು ಪಾಟೀಲ್, ಬಸವನಗೌಡ ದದ್ದಲ್, AR ಕೃಷ್ಣಮೂರ್ತಿ, ಬಸವನಗೌಡ ತುರ್ವಿಹಾಳ್, BB ಚಿಮ್ಮನಕಟ್ಟಿ, ಮಹಾಂತೇಶ್ ಕೌಜಲ್ಗಿ, ರಾಘವೇಂದ್ರ ಹಿಟ್ನಾಳ್, ವಸಂತಕುಮಾರ್, ಶರಣಗೌಡ ಬಯ್ಯಾಪುರ್, ತಿಮ್ಮಯ್ಯ, ಅನಿಲ್ ಚಿಕ್ಕಮಾದು, ರಘುಮೂರ್ತಿ, ಇಷ್ಟು ಜನ ಹೋಗ್ತಾ ಇದ್ದಾರೆ. ಸೊ ನಮ್ಮ ಉತ್ತರ ಕರ್ನಾಟಕದವರೇ ಭಾಳ ಜನ ಇದ್ದಂಗಿದ್ದಾರೆ. ಹೋಗಿ ಬರಲಿ, ದೇವರು ಒಳ್ಳೇದು ಮಾಡಲಿ ನಿಮಗೆ. ಸಮಾನ ಮನಸ್ಕರು ನೀವೆಲ್ಲ ಹೋಗಿ ಬರ್ರಿ. ಸಿದ್ದರಾಮಯ್ಯನವ್ರು ಓಕೆ ಅಂದಮೇಲೆ ಮುಗೀತಿ. ಇನ್ನೇನು ಕ್ಷೇತ್ರದ ಜನರದೆಲ್ಲ ತೊಗೊಂಡು ಏನು ಮಾಡ್ತೀರಿ? ಫ್ಯಾಮಿಲಿ ಜೊತೆ ಹೋದರೆ ಫೇರ್ ಇನಫ್. ಬಟ್ ಇವರೆಲ್ಲ ಸಮಾನ ಮನಸ್ಕರು, ಸಿದ್ದರಾಮಯ್ಯನವರ ಬಣದವರು. ಆಲ್ ರೈಟ್, ಇದು ಈ ಕ್ಷಣದ ಗ್ಯಾರಂಟಿ ಬ್ರೇಕಿಂಗ್. ನೋಡಿದ್ರಲ್ಲ ವೀಕ್ಷಕರೇ, ಟ್ರಿಪ್ಪು, ಟೂರು, ಜನ ಕೇಳೋರಿಲ್ಲ. 1000 ದಿನದ ಸಾಧನೆ ಇವರದ್ದು.